ನಮಸ್ಕಾರ ಸ್ನೇಹಿತರೆ. ಪ್ರಪಂಚ ಬಗ್ಗುತ್ತೆ, ಬಗ್ಸೋರ್ ಇರ್ಬೇಕು. ಭಾರತ ಅಂತ ಕೆಲಸವನ್ನ ಅಕ್ಷರಶಃ ಮಾಡಿ ತೋರಿಸಿದೆ. ಭಾರತದ ನೌಕಾದಳಕ್ಕೆ ಈ ಕ್ರೆಡಿಟ್ ಸಲ್ಲಬೇಕು. ನಿನ್ನೆ ನಾವೆಲ್ಲ ಮಲಗಿದ್ದಾಗ ಭಾರತ ತನ್ನ ಹೊಸ ನ್ಯೂಕ್ಲಿಯರ್ ಸಬ್ಮರೀನ್ INS ಅರಿಘಾತ್ ಇಂದ ಅತ್ಯಂತ ಘಾತಕ ಪರಮಾಣು ವಾರ್ ಹೆಡ್ ನ ಕೊಂಡೊಯ್ಯಬಲ್ಲ, ಪರಮಾಣು ಬಾಂಬ್ ನಿಂದ ದಾಳಿ ಮಾಡಬಲ್ಲ K4 ಬ್ಯಾಲಿಸ್ಟಿಕ್ ಮಿಸೈಲ್ ನ ಸಕ್ಸಸ್ಫುಲಿ ಟೆಸ್ಟ್ ಮಾಡಿರೋದು. ಬಂಗಾಳ ಕೊಲ್ಲಿನಲ್ಲಿ ಈ ಪರೀಕ್ಷೆ ನಡೆದಿರೋದು. ಇದರ ರೇಂಜ್, ಕೆಪಾಸಿಟಿ, ಕೆಪಬಿಲಿಟಿ ಕೇಳಿದ್ರೆ ಶಾಕ್ ಆಗೋಗ್ತೀರಾ. ಚೈನಾ, USA ಕಣ್ಗಾವಲನ್ನು ತಪ್ಪಿಸಿ ಮಾಡಿರ್ತಕ್ಕಂತ ಪರೀಕ್ಷೆ ಇದು. ಹಾಗಾದ್ರೆ ಯಾವುದೇ K4 ಕ್ಷಿಪಣಿ ಯಾಕಿಷ್ಟು ಟ್ರೆಂಡ್ ಆಗ್ತಾ ಇದೆ ನೋಡೋಣ. ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದರ ಅಟ್ಯಾಕಿಂಗ್ ವ್ಯಾಪ್ತಿ 3500 ಕಿಲೋಮೀಟರ್. ಒಮ್ಮೆ 2 ಟನ್ ಪರಮಾಣು ವಾರ್ ಹೆಡ್ ನ ಕೊಂಡೊಯ್ಯುತ್ತೆ. 17 ಟನ್ ತೂಕ, 12 ಮೀಟರ್ ಎತ್ತರದ ರಾಕ್ಷಸ ಗಾತ್ರದ ಕ್ಷಿಪಣಿ ಇದು. ಸುಮಾರು 4 ಅಂತಸ್ತಿನ ಕಟ್ಟಡದಷ್ಟು ಎತ್ತರ. ಈ ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ನ ಪರೀಕ್ಷೆ ಮಾಡಿ ಮುಗಿಸಿರೋದು ಭಾರತ. ಇನ್ನು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಚೈನಾದ 2 ಹಡಗುಗಳ ಪಕ್ಕದಲ್ಲೇ ಭಾರತ ಈ ಪರೀಕ್ಷೆ ಮಾಡಿರೋದು ಬಂಗಾಳ ಕೊಲ್ಲಿನಲ್ಲಿ. ಈ ಹಿಂದೆನೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಭಾರತ ನೋಟಮ್ ಜಾರಿ ಮಾಡಿದೆ. ನೋಟಮ್ ಅಂದ್ರೆ ನೋಟಿಸ್ ಟು ಏರ್ ಮಷೀನ್. ಯಾವ್ದಾದ್ರು ಒಂದು ದೇಶ ಕ್ಷಿಪಣಿ ಪರೀಕ್ಷೆ ಮಾಡೋದಿದ್ರೆ ಒಂದು ರೇಂಜ್ ಅಂತ ಫಿಕ್ಸ್ ಮಾಡುತ್ತೆ. ಆ ರೇಂಜ್ ಒಳಗೆ ಬೇರೆ ದೇಶದ ಯುದ್ಧ ವಿಮಾನಗಳಾಗಿರ್ಬೋದು, ಹಡಗುಗಳಾಗಿರ್ಬೋದು ಸಂಚರಿಸೋದು ನಿಷಿದ್ಧ. ಕೆಲವು ತಿಂಗಳ ಹಿಂದೆನೆ ಅನೇಕ ನೋಟಂಗಳನ್ನು ಜಾರಿ ಮಾಡಿತ್ತು ಭಾರತ. ನಂತರ ಅದನ್ನ ಚೈನಾ ಮತ್ತು ಅಮೆರಿಕದ ಕಣ್ಗಾವಲನ್ನ ತಪ್ಪಿಸೋದಿಕ್ಕೆ ಪದೇ ಪದೇ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇತ್ತು. ಈಗ K4 ಬ್ಯಾಲಿಸ್ಟಿಕ್ ಮಿಸೈಲ್ ನ ಪರೀಕ್ಷೆ ಮಾಡಿ ಮುಗಿಸ್ಬಿಟ್ಟಿದೆ. ಈ ಕ್ಷಿಪಣಿ ಪರೀಕ್ಷೆ ಅತ್ಯಂತ ರಹಸ್ಯಮಯವಾಗಿತ್ತು. ಒಂದಂತೂ ಸ್ಪಷ್ಟ ಇತ್ತು, ಯಾವುದೋ ಒಂದು ಮಿಸೈಲ್ ಬರ್ತಾ ಇದೆ. ನೋಡಿದ್ರೆ ನ್ಯೂಕ್ಲಿಯರ್ ವಾರ್ ಹೆಡ್ ಕೊಂಡೊಯ್ಯುವ K4 ಪರೀಕ್ಷೆ ಆಗಿರೋದು. ಇದರ ಗೌಪ್ಯತೆ ಎಷ್ಟಿತ್ತಪ್ಪ ಅಂದ್ರೆ, ಅಮೆರಿಕ ಮತ್ತು ಚೀನಾ ಪದೇ ಪದೇ ಭಾರತದ ವಿರುದ್ಧ ಸ್ಪೈ ಮಾಡ್ತಾ ಇದ್ವು. ಅವರ ಕಣ್ ತಪ್ಪಿಸೇ ಆಗಿರೋ ಪರೀಕ್ಷೆ ಇದು. ನಮ್ಮ ಹೆಮ್ಮೆಯ DRDO ಮಾಡಿರುವ ಸ್ವದೇಶಿ ನಿರ್ಮಿತ ಕ್ಷಿಪಣಿ ಇದು. ಪೂರ್ತಿ ಪಾಕಿಸ್ತಾನ, ಅರ್ಧ ಚೈನಾವನ್ನ ಕವರ್ ಮಾಡೋ ತಾಕತ್ತಿದೆ ಈ ಕ್ಷಿಪಣಿಗೆ. ಇದರ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳ್ತೀನಿ ಕೇಳಿ. ಮೊನ್ನೆ ಭಾರತ ಆಪರೇಷನ್ ಸಿಂಧೂರ ಮಾಡಿತ್ತು ಪಾಕಿಸ್ತಾನದ ವಿರುದ್ಧ. ಆ ಸಂದರ್ಭದಲ್ಲಿ ನಮ್ಮ ಬ್ರಹ್ಮೋಸ್ ನಿಂದ ನೂರ್ ಖಾನ್ ಏರ್ ಬೇಸ್ ನ ಉಡಾಯಿಸಿತ್ತು. ಒಂದು ಬ್ರಹ್ಮೋಸ್ ಪಾಕಿಸ್ತಾನದ ಒಂದು ಏರ್ ಬೇಸ್ ನ ಉಡಾಯಿಸುವ ತಾಕತ್ತೊಂದಿದ್ರೆ, ಈಗ ಮಾಡಿರುವ K4 ಬ್ಯಾಲಿಸ್ಟಿಕ್ ಮಿಸೈಲು ಪಾಕಿಸ್ತಾನದ ದೊಡ್ಡ ಕರಾಚಿ ಅಂತ ನಗರ, ಚೀನಾದ ಬೀಜಿಂಗು, ಶಾಂಘೈನಂತಹ ನಗರಗಳನ್ನ ಒಂದೇ ಒಂದು ಕ್ಷಿಪಣಿ ಸ್ಮಶಾನ ಮಾಡ್ಬಿಡುತ್ತೆ. ಅಂದ್ರೆ ಒಂದು ಬ್ರಹ್ಮೋಸ್ ಕ್ಷಿಪಣಿಗೆ ನೂರ್ ಖಾನ್ ಏರ್ ಬೇಸ್ ನಂತಹ ಟಾರ್ಗೆಟ್ ನ ನಾಶಪಡಿಸುವ ಸಾಮರ್ಥ್ಯ ಇದ್ರೆ, ಒಂದು K4 ಗೆ ಒಂದು ಮೆಟ್ರೋಪಾಲಿಟನ್ ಸಿಟಿಯನ್ನೇ ನಾಶಪಡಿಸುವ ಸಾಮರ್ಥ್ಯ ಇರುತ್ತೆ. ಇದರ ರೇಂಜ್ ಭಾರತ ಹೇಳ್ತಾ ಇರೋದು 3500 ಕಿಲೋಮೀಟರ್ ಅಂತ. ಇದು ದುಪ್ಪಟ್ಟಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಭಾರತ ಇದರ ಸಾಮರ್ಥ್ಯವನ್ನ ಕಮ್ಮಿ ಮಾಡಿ ಇಡಿರೋದು. ಕಾರಣ, ಶತ್ರುಗಳಿಗೆ ನಮ್ಮ ಕೆಪಾಸಿಟಿ, ಕೆಪಬಿಲಿಟಿಯ ಅಂದಾಜು ಸಿಗಬಾರ್ದು ಅನ್ನೋದು. ಅವ್ರು ಎಷ್ಟೇ ದೂರ ಇದ್ರೂ ನಾವು ನಮ್ಮ ಬಂಗಾಳ ಕೊಲ್ಲಿನಲ್ಲಿ ಬಚ್ಚಿಟ್ಕೊಂಡು INS ಅರಿಹಂತ್ ಅಥವಾ INS ಅರಿಘಾತ್ ನ್ಯೂಕ್ಲಿಯರ್ ಸಬ್ಮರೀನ್ ಇಂದ ಟಾರ್ಗೆಟ್ ಲಾಕ್ ಮಾಡಿ ಬಿಟ್ವಿ ಅಂದ್ರೆ ಕೇಲ್ ಖತಮ್. ಈಗೇನ್ ಖ್ಯಾತೆ ತಕೊಂಡು ಕೂತಿದೆಯಲ್ಲ ಬಾಂಗ್ಲಾದೇಶ, ಅದನ್ನೂ ಸೇರಿದಂತೆ ಚೈನಾ ಮತ್ತು ಪಾಕಿಸ್ತಾನಗಳಿಗೆ ಡೈರೆಕ್ಟ್ ವಾರ್ನಿಂಗ್ ಇದು. ಈ ಮಿಸೈಲ್ ಅನ್ನು ಹೊತ್ತೊಯ್ಯುವ ಸಬ್ಮರೀನ್ಗಳು INS ಅರಿಹಂತ್ ಮತ್ತು ಅರಿಘಾತ್, ಈ 2 ಸ್ವದೇಶಿ ಇಂಡಿಜಿನಿಯಸ್ ಆಗಿ ನಿರ್ಮಾಣ ಆಗಿರ್ತಕ್ಕಂತಹ ನೌಕೆಗಳು. K4 ಸಹ DRDOದ ಸ್ವದೇಶಿ ನಿರ್ಮಿತ ಪ್ರಾಡಕ್ಟ್. ಮಜಾಕ್ ಮಾಡ್ತಾರೆ ಕೆಲವೊಬ್ರು, ಮೇಕ್ ಇನ್ ಇಂಡಿಯಾ ಏನ್ ಮಾಡಿದೆ, ಭಾರತಕ್ಕೆ ಯಾಕೆ ಬೇಕು ಮೇಕ್ ಇನ್ ಇಂಡಿಯಾ ಅಂತ. ಈಗ ಗೊತ್ತಾಗ್ತಿದ್ಯಾ ಅದ್ರ ಪವರ್. ಮೇಕ್ ಇನ್ ಇಂಡಿಯಾವನ್ನು ಗೇಲಿ ಮಾಡೋರ್ಗೆ ಕಪಾಳ ಮೋಕ್ಷ ಇದು. ಬ್ರಹ್ಮೋಸ್ ಮಾಡಿರೋದು ಮೇಕ್ ಇನ್ ಇಂಡಿಯಾ. ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ನಿದ್ದೆಗೆಡಿಸಿತ್ತಲ್ಲ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಮೇಕ್ ಇನ್ ಇಂಡಿಯಾ. ತೇಜಸ್ಸು, ಆಮ್ಕಾ ಮೇಕ್ ಇನ್ ಇಂಡಿಯಾ. K4 ಬ್ಯಾಲಿಸ್ಟಿಕ್ ಮಿಸೈಲ್ ಮೇಕ್ ಇನ್ ಇಂಡಿಯಾ. ಅರಿಹಂತ್ ಅರಿಘಾತ್ ಮೇಕ್ ಇನ್ ಇಂಡಿಯಾ. ಇದು ನೋಡಿ ಆತ್ಮನಿರ್ಭರ ಭಾರತದ ತಾಕತ್ತು. ಎಷ್ಟು ದಿವಸ ಅಂತ ಇನ್ನೊಬ್ಬರ ಗುಲಾಮರಾಗಿರೋದು. ಜಿಯೋ ಪಾಲಿಟಿಕ್ಸ್ ನಲ್ಲಿ ಒಂದು ದೇಶ ಪ್ರಬಲವಾಗಿ ಯಾವಾಗ ಹೊರಹೊಮ್ಮುತ್ತಪ್ಪ ಅಂದ್ರೆ, ತನ್ನ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿ ಹೊರಹೊಮ್ಮಿದಾಗ ಮಾತ್ರ. ಅದು ಈ ಮಿಸೈಲ್ ಪರೀಕ್ಷೆ ಆಗಿರುವ ಟೈಮಿಂಗ್ ನೋಡಿ. ಚೈನಾ ಮತ್ತು ಪಾಕಿಸ್ತಾನ ಸೇರಿ ಬಾಂಗ್ಲಾದೇಶವನ್ನು ನಮ್ಮ ವಿರುದ್ಧ ಎತ್ತಿ ಕಟ್ತಾ ಇದ್ದಾವೆ. ದೂರದ ಅಮೆರಿಕ ಸಹ ಬಾಂಗ್ಲಾದೇಶದಲ್ಲಿ ಅಮಾಯಕ ಹಿಂದೂ ಬಲಿಯಾಗಿದ್ರು ಅವರು ಸಪೋರ್ಟ್ ಮಾಡ್ತಾ ಇರುವುದು ಬಾಂಗ್ಲಾದೇಶದ ಪರ. ಈ ಎಲ್ಲ ಆಂಟಿ ಇಂಡಿಯಾ ನರೇಟಿವ್ ಗಳ ಮಧ್ಯೆ K4 ಬ್ಯಾಲಿಸ್ಟಿಕ್ ಮಿಸೈಲ್ ಸಕ್ಸಸ್ಫುಲಿ ಟೆಸ್ಟ್ ಆಗಿರೋದು. ಹಾಗಾಗಿ ಹೇಳೋದು, ದುನಿಯಾ ಜುಕ್ತಾ ಹೇ, ಜುಕಾನಾ ವಾಲಾ ಚಾಹಿಯೇ. ಈಗ ಭಾರತದ ತಾಕತ್ ಹೇಗಿದೆಯಪ್ಪ ಅಂದ್ರೆ, ಪ್ರಪಂಚದ ಯಾವುದೇ ಮೂಲೆಗೂ ಅಟ್ಯಾಕ್ ಮಾಡುವ ಸಾಮರ್ಥ್ಯ ಇದೆ. ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಅಡಗಿ ಕೂತೆ ನಮ್ಮ ಟಾರ್ಗೆಟ್ ನ ಲಾಕ್ ಮಾಡಿ ಬಿಡಬಹುದು. ಚೈನಾದ ಮೇಲೆ ನೀವು ಅಟ್ಯಾಕ್ ಮಾಡ್ಬೇಕಾದ್ರೆ ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಬಳಿ ನಮ್ಮ ಸಬ್ಮರೀನ್ ತಂದು K4 ಫೈರ್ ಮಾಡಿದ್ರೆ ಮುಗೀತು.
ಹತ್ತತ್ರ ಥೈಲ್ಯಾಂಡ್ ವರೆಗೂ ಒಯ್ದ್ರೆ ನೀವು ಬೀಜಿಂಗ್ ಸಹ ಕವರ್ ಮಾಡಿ ಬಿಡಬಹುದು. ಚೈನಾದ ಬಳಿ ಸಹ ಇದಕ್ಕಿಂತ ಘಾತಕ ಮಿಸೈಲ್ಗಳಿದಾವೆ. ಆದ್ರೆ ನಾವು ನಮ್ಮ ಸಾಮರ್ಥ್ಯನ ಈಗ ತೋರಿಸ್ತಾ ಇರೋದು. ನೀನೇನಾದ್ರೂ ನಮ್ಮ ವಿರುದ್ಧ ರಾಂಗ್ ಸ್ಟೆಪ್ ತೆಗೆದುಕೊಂಡ್ರೆ ನಮ್ಮಲ್ಲೂ ಸಹ ಅದಕ್ಕೆ ಸೊಲ್ಯೂಷನ್ ಇದೆ ಅನ್ನೋದನ್ನ ತೋರಿಸೋದಕ್ಕೆ K4 ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆ ಮಾಡಿರೋದು. ಈಗ ನಮ್ಮ ಬಳಿ ಇಂಥ ಮಿಸೈಲ್ ಇಲ್ಲ ಅಂತ ತಿಳ್ಕೊಳ್ಳಿ. ಆಗ ಚೈನಾ ಮತ್ತಷ್ಟು ಅಗ್ರೆಸಿವ್ ಆಗ್ತಾ ಇತ್ತು. ನಮ್ಮ ದೊಡ್ಡ ನಗರಗಳಾದ ಬೆಂಗಳೂರು, ಮುಂಬೈ, ಕೋಲ್ಕತಾ, ಚೆನ್ನೈ, ಡೆಲ್ಲಿಯಂತಹ ನಗರಗಳನ್ನ ಟಾರ್ಗೆಟ್ ಮಾಡ್ಬಿಡ್ತಾ ಇತ್ತು. ಅದಕ್ಕೆ ಉತ್ತರ ಕೊಡ್ಬೇಕು ಅಂದ್ರೆ ಇಂತಹ ಮಿಸೈಲ್ ಗಳನ್ನ ಭಾರತ ಮಾಡ್ಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಆಪರೇಷನ್ ಸಿಂಧೂರದಂತಹ ಘಟನೆ ಮತ್ತೊಮ್ಮೆ ಪಾಕಿಸ್ತಾನದ ವಿಚಾರದಲ್ಲಿ ಘಟಿಸ್ತು ಅಂತ ತಿಳ್ಕೊಳ್ಳಿ. ಪಾಕಿಸ್ತಾನದವ್ರು ಏನ್ ಲೆಕ್ಕಾಚಾರ ಮಾಡ್ಕೊಂಡು ಕೂತಿರ್ತಾರೆ? ರಾಜಸ್ಥಾನದ ಗಡಿಯಿಂದನೋ, ಗುಜರಾತ್ ನ ಗಡಿಯಿಂದನೋ, ಪಂಜಾಬ್ ನ ಗಡಿಯಿಂದನೋ ಬ್ರಹ್ಮೋಸ್ ಆರಿಸುತ್ತೆ ಭಾರತ ಅಂತ ಯೋಚನೆ ಮಾಡಿ ಆ ಕಡೆ ಕಾನ್ಸಂಟ್ರೇಟ್ ಮಾಡಿರುತ್ತೆ ಪಾಕಿಸ್ತಾನ. ಈ ಕಡೆ ಭಾರತ ಬಂಗಾಳ ಕೊಲ್ಲಿಯಲ್ಲಿ ಅಡಗಿ ಕೂತು K4 ನ ಪಾಕಿಸ್ತಾನದೆಡೆಗೆ ಆರಾಮವಾಗಿ ಫೈರ್ ಮಾಡಬಹುದು. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಚೈನಾದ 2 ಹಡಗುಗಳ ಪಕ್ಕದಿಂದನೇ ಈ ಮಿಸೈಲ್ ಪರೀಕ್ಷೆ ಆಗಿರೋದು. ಇವು ಯಾವಂತ ಮಾಡಿದೀರಾ? ಚೈನಾ ಬೇಹುಗಾರಿಕೆ ಮಾಡೋದಕ್ಕೆ ಕಳಿಸಿದಂತಹ ಹಡಗುಗಳು. ಹಾಗಾಗಿ 3-4 ಬಾರಿ ನೋಟಮ್ ಇಶ್ಯೂ ಮಾಡಿ ವಾಪಸ್ ತೆಗೆದುಕೊಳ್ತಾ ಇತ್ತು ಭಾರತ. ಯಾವಾಗ ಭಾರತ ನೋಟಿಸ್ ಕೊಟ್ಬಿಡ್ತಾ ಇತ್ತೋ ತಕ್ಷಣ ಈ ಸ್ಪೈ ಶಿಪ್ ಗಳು ಬಂಗಾಳ ಕೊಲ್ಲಿನಲ್ಲಿ ಪ್ರತ್ಯಕ್ಷ ಆಗಿ ಬಿಡ್ತಾ ಇದ್ವು. ನ್ಯೂಕ್ಲಿಯರ್ ಟ್ರಯಾಡ್ ಕೆಪಾಸಿಟಿ ಹೊಂದಿರುವ ದೇಶಗಳು ಕೆಲವು. ಆ ದೇಶಗಳ ಸಾಲಿಗೆ 6ನೇ ರಾಷ್ಟ್ರವಾಗಿ ಭಾರತ ಸೇರಿರುವುದು. ಅಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಏರ್ ಇಂದ, ಭೂಮಿಯಿಂದ ಮತ್ತು ಸಮುದ್ರದಿಂದ ಫೈರ್ ಮಾಡುವ ಕೆಪಾಸಿಟಿ ಹೊಂದಿರುವ ರಾಷ್ಟ್ರಗಳು 6. ಅದರಲ್ಲಿ ಭಾರತನು ಒಂದು. ಈಗ ಚೈನಾ, ಯುನೈಟೆಡ್ ಕಿಂಗ್ಡಮ್, ಅಮೆರಿಕ, ಫ್ರಾನ್ಸ್ ಮತ್ತು ರಷ್ಯಾ ಈ 5 ದೇಶಗಳು ಇಂತಹ ನ್ಯೂಕ್ಲಿಯರ್ ಮಿಸೈಲ್ ಗಳನ್ನ ಹೊಂದಿದಾವೆ. ಅವುಗಳ ಮಿಸೈಲ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಭಾರತದ ಮಿಸೈಲ್ ರೇಂಜ್ ಕಡಿಮೆ. ಚೈನಾದ ಬಳಿ JL ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ, ಅದರ ರೇಂಜ್ 7,000 ಕಿಲೋಮೀಟರ್. ರಷ್ಯಾದ ಬಳಿ ಬುಲಾವಾ ಮಿಸೈಲ್ ಇದೆ, ಅದರ ರೇಂಜ್ 10,000 ಕಿಲೋಮೀಟರ್. USA ಟ್ರೈಡೆಂಟ್ ಇದರ ರೇಂಜ್ 12,000 ಕಿಲೋಮೀಟರ್. ಫ್ರಾನ್ಸ್ ಬಳಿ M51 ಇದರ ರೇಂಜ್ 8,000 ಕಿಲೋಮೀಟರ್. UK ಬಳಿ ಸಹ ಟ್ರೈಡೆಂಟ್ 2 ಇದೆ, ಇದರ ರೇಂಜ್ 12,000 ಕಿಲೋಮೀಟರ್. ಇವಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಭಾರತದ K4 ಮಿಸೈಲ್ ರೇಂಜ್ ಕಡಿಮೆ. ಆದ್ರೆ ನಮ್ಮ ರಿಕ್ವೈರ್ಮೆಂಟ್ಸ್ ಗೆ ತಕ್ಕಂತೆ ಇದು ಹೊಂದಿಕೆಯಾಗುತ್ತೆ. ನಮ್ಮ ಟಾರ್ಗೆಟ್ ಯಾವ್ದಪ್ಪ? ಒಂದ್ ಕಡೆ ಪಾಕಿಸ್ತಾನ, ಇನ್ನೊಂದ್ ಕಡೆ ಚೈನಾ. ಆರಾಮವಾಗಿ ಕವರ್ ಮಾಡ್ಬಿಡುತ್ತೆ K4. ನಮ್ಮ ಬಳಿ 2 ಸಬ್ಮರೀನ್ ಇದಾವೆ ಅಂತೆ, INS ಅರಿಹಂತ್, ಅರಿಗಾತ್. ಒಂದು ಸಬ್ಮರೀನ್ ಗೆ 4 K4 ಗಳನ್ನ ಫಿಟ್ ಮಾಡಿ ಫೈರ್ ಮಾಡಬಹುದು. ಭಾರತದ ಬಳಿ ಇನ್ನೊಂದು ಮಿಸೈಲ್ ಇದೆ, K15 ಸಾಗರಿಕಾ. ಆದ್ರೆ ಇದರ ರೇಂಜ್ 750 ಕಿಲೋಮೀಟರ್ ಮಾತ್ರ. ನಮ್ಮ ಒಂದು ಸಬ್ಮರೀನ್ ನಲ್ಲಿ 12 K15 ಸಾಗರಿಕಾ ಮಿಸೈಲ್ ಗಳನ್ನ ಫೈರ್ ಮಾಡಬಹುದು. 2 ಸಬ್ಮರೀನ್ ಗಳಿಂದ ಸೇರಿ 8 K4 ನ ಅಥವಾ 2 ಸಬ್ಮರೀನ್ ಗಳಿಂದ ಸೇರಿ 24 K15 ಸಾಗರಿಕಾ ಮಿಸೈಲ್ ಗಳನ್ನ ಫೈರ್ ಮಾಡಬಹುದು. ಈಗ ಅರ್ಥ ಆಗಿರ್ಬೋದು ಕೆಪಾಸಿಟಿ ಭಾರತದ್ದು ಎಷ್ಟಿದೆ ಅಂತ. ಇವ್ಯಾವು ಸಾಧಾರಣ ಮಿಸೈಲ್ ಗಳಲ್ಲ, ನೆನ್ಪಿಟ್ಕೊಳ್ಳಿ. ನ್ಯೂಕ್ಲಿಯರ್ ವಾರ್ ಹೆಡ್, ಪರಮಾಣು ಬಾಂಬ್ ಅನ್ನ ಕೊಂಡೊಯ್ಯುವ ಮಿಸೈಲ್ಗಳು. ಇವು ಯೂಸ್ ಆಗೋದು ಡೌಟೇ ಬಿಡಿ. ಭಾರತ ಅಂತ ಅಲ್ಲ, ಯಾವುದೇ ದೇಶ ಯೂಸ್ ಮಾಡೋದು ಡೌಟೆ. ಯಾಕಂದ್ರೆ ಇಂತಹ ಒಂದು ಮಿಸೈಲ್ ಫೈರ್ ಮಾಡಿದ್ರು ಸಾಕು, ದೊಡ್ಡ ದೊಡ್ಡ ಸಿಟಿಗಳು ಸರ್ವನಾಶ ಆಗೋಗ್ಬಿಡುತ್ತವೆ. ಆದ್ರೆ ಪ್ರಪಂಚ ಪೈಪೋಟಿಗೆ ಇಳಿದಿರೋದು. ಆ ಪೈಪೋಟಿನಲ್ಲಿ ಭಾರತ ಹಿಂದೆ ಬಿದ್ದಿಲ್ಲ. ಯಾರಾದ್ರೂ ನಮ್ಮ ವಿರುದ್ಧ ಕೆಟ್ಟ ದೃಷ್ಟಿ ಬೀರಿದ್ರೆ ಅದಕ್ಕೆ ತಕ್ಕ ಉತ್ತರ ನಮ್ಮ ಬಳಿನೂ ಇದೆ ಅಂತ ತೋರ್ಸೋದಕ್ಕೆ ಈ ಪರೀಕ್ಷೆಯನ್ನ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಿದೆ. ಯಾಕಂದ್ರೆ ಈ ರೀತಿಯ ಮಿಸೈಲ್ಗಳು ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ನ ರಾಡಾರ್ಗೆ ಬರೋದೇ ಇಲ್ಲ. S-400, S-500 ಕೈಲೂ ಇದರ ಕೂದಲನ್ನು ಕುಂಗ್ಸೋದಿಕ್ಕೆ ಸಾಧ್ಯ ಇಲ್ಲ. ಇಂಡಿಯನ್ ಓಷನ್, ಬೇ ಆಫ್ ಬೆಂಗಾಲು, ಅರಬ್ಬಿ ಸಮುದ್ರ, ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಎಲ್ಲಿಂದ ಬೇಕಾದ್ರೂ ಫೈರ್ ಮಾಡಬಹುದು. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.